ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನದಿಂದನೂ ವ್ಲಾಗ್ಸ್ ಮಾಡ್ಬೇಕಂತ ಅನ್ಕೊಂಡು ಮಾಡಕ್ ಆಗ್ತಿರ್ಲಿಲ್ಲ. ಸೊ ಇವತ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ, ನಮ್ಮೂರಲ್ಲಿ ಹಬ್ಬ ಮಾಡ್ತಾ ಇದೀವಿ. ಸೊ ನಾವ್ ಯಾವ ರೀತಿ ಹಬ್ಬ ಮಾಡ್ತಾ ಇದೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಗುಂಡಪುರ ಜಾತ್ರೆ ಅಂತ ಮಾಡ್ತೀವಿ ಹಬ್ಬನ. ಆ ಜಾತ್ರೆಗೆ 7 ಊರಿನ ಜನಗಳು ಸೇರಿ ಈ ಹಬ್ಬನ ಮಾಡ್ತಾ ಇರೋದು. 7 ಹಳ್ಳಿ ಜನ ಒಂದೇ ಕಡೆ ಸೇರ್ತಾರೆ ಅಂತ ಅಂದ್ರೆ ಅದು ತಮಾಷೆ ವಿಷಯ ಅಂತೂ ಅಲ್ಲ. ಅಷ್ಟು ಜನ ಇರ್ತಾರೆ, ಅಷ್ಟು ರಶ್ ಇರ್ತಾರೆ. ರಶ್ ಇರುತ್ತೆ. ದೇವಸ್ಥಾನದಲ್ಲಂತೂ ಕಾಲ್ ಇಡಕ್ಕೆ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಸೊ ಅಷ್ಟು ರಶ್ ಅಲ್ಲೂ ದೇವಸ್ಥಾನದಲ್ಲಿ ದೇವ್ರನ್ನ ದರ್ಶನ ಮಾಡ್ಬೇಕಂತ ಎಷ್ಟೋ ಊರುಗಳಿಂದನೂ ಕೂಡ ಅಲ್ಲಿಗೆ ಬರ್ತಾರೆ. ಸೊ ಅದೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದೀನಿ, ವಿಡಿಯೋದಲ್ಲಿ ಹಾಕ್ತೀನಿ, ಮಿಸ್ ಮಾಡ್ದೇನೆ. ನಮ್ಮೂರಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಮ್ಮೂರಿನ ಜನಗಳೆಲ್ಲ ಹೋದ್ರೇನೆ ಅಲ್ಲಿ ದೇವ್ರನ್ನ ಎತ್ತದು ದೇವಸ್ಥಾನದಲ್ಲಿ. ಸೊ ನಮ್ಮೂರಿಂದ ಜನಗಳೆಲ್ಲ ಪರದೇಸಿ ವೇಷ ಅಂತ ಅನ್ಬಿಟ್ಟು ಹಾಕೊಂಡು ಹೋಗ್ತಾರೆ. ಪರದೇಸಿ ವೇಷ ಅಂತ ಅಂದ್ರೆ ಬಟ್ಟೆ ಎಲ್ಲ ಹರ್ಕೊಂಡು, ಮತ್ತೆ ಬಣ್ಣಗಳೆಲ್ಲ ಹಾಕೊಂಡು ಮುಖಕ್ಕೆ, ಮತ್ತೆ ಬೇವಿನ ಸೊಪ್ಪ ಎಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇಲ್ಲಿಂದನೇ ಪಕ್ಕದೂರ್ವರ್ಗು ನಡ್ಕೊಂಡು ಹೋಗ್ತಾರೆ. ಅದು ಹುಡ್ಗುರ್ ಮಾತ್ರ ಹೋಗೋದು, ಹುಡ್ಗಿರ್ ಯಾರು ಈ ತರ ಮಾಡ್ಕೊಂಡೆಲ್ಲ ಹೋಗಲ್ಲ. ಬರೀ ಹುಡ್ಗುರ್ ಅಷ್ಟೇನೆ ಮಾಡೋದು. ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಯಾವ ರೀತಿ ಇರುತ್ತೆ ಅಂತ. ನಮ್ ತಾತಂದಿರ್ ಇರ್ಬೇಕಾದ್ರೆ ಎತ್ತಿನ ಗಾಡಿಲಿ ಪಾನ್ಕ ಮತ್ತೆ ಮಜ್ಜಿಗೆ ಮತ್ತೆ ಕೋಸಂಬರಿ ಇದೆಲ್ಲಾನು ಕೂಡ ತಗೊಂಡ್ ಹೋಗ್ತಾ ಇದ್ರು. ಪಾನ್ಕನ ಮನೆಯಿಂದಾನೇ ಮಾಡ್ಕೊಂಡು ತಗೊಂಡ್ ಹೋಗ್ತಿದ್ದು. ಇಲ್ಲಿಂದ ಪಾನ್ಕ ಮಜ್ಜಿಗೆ ಎಲ್ಲ ತಗೊಂಡೋಗಿ ಅಲ್ಲಿ ಕೊಡ್ತಾ ಇದ್ರು ಜನಗಳಿಗೆ. ಸೊ ಅವಾಗ ನಮ್ ತಾತ ಅಜ್ಜಿ ಎಲ್ಲ ಇರ್ಬೇಕಾದ್ರೆ ಅದನ್ನ ಇಲ್ಲಿಂದಾನೇ ಮಾಡ್ಕೊಂಡು ಹೋಗ್ತಿದ್ವಿ. ಸೊ ಅವಾಗ ನಮ್ನ ಅದನ್ನ ಇಡ್ಕೊಳ್ಳಿ ಅಂತ ಅನ್ಬಿಟ್ಟು ಕೂಡ್ಸ್ತಾ ಇದ್ರು. ನಮ್ನ ಗಾಡಿಲಿ ಹೋಗ್ಬೇಕಂತಂದ್ರೆ ಎತ್ತಿನ ಗಾಡಿಲಿ ಹೋಗ್ತಾ ಇದ್ವಿ. ಅದೆಲ್ಲ ಒಂಥರ ಚೆನ್ನಾಗಿ ಇರ್ತಿತ್ತು. ಅದನ್ನ ಇವಾಗ ಮಿಸ್ ಮಾಡ್ಕೋತಿದ್ದೀವಿ ಅಂತ ಅನ್ಸುತ್ತೆ. ಪರದೇಸಿ ವೇಷ ಅನ್ನೋದು ಈ 7 ಹಳ್ಳಿಗಳಿಗೆ ಗೊತ್ತಿರುತ್ತೆ. ಪರದೇಸಿ ವೇಷ ಅಂತಂದ್ರೆ ಹೆಂಗೆ, ಯಾರು ಹಾಕೋ ಬರ್ತಾರೆ, ಯಾವ್ದ್ ರೀತಿ ನಡೆಯುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಎಷ್ಟೊಂದ್ ಜನಕ್ಕೆ 7 ಹಳ್ಳಿ ಜನ ಬಿಟ್ಟು ಬೇರೆ ಎಷ್ಟು ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಗೊತ್ತಾಗಲ್ಲ. ಎಷ್ಟೊಂದ್ ಜನಕ್ಕೆ ಪರದೇಸಿ ಅಂದ್ರೆ ಏನ್ ಈ ತರ ಇದೆ ಪರದೇಸಿ ಅಂತ ಅನ್ನೋದು ಅಂತ ಅನ್ಸ್ಬೋದು. ಬಟ್ ಅದು ಆ ಸಂಪ್ರದಾಯದಿಂದ ಬಂದಿದೆ. ಅವಾಗಿಂದನೂ ಕೂಡ ನಮ್ ತಾತ ಮುತ್ತಾತ ಅವ್ರ ತಾತ ಎಷ್ಟೋ ತಲೆಮಾರುಗಳಿಂದನೂ ಕೂಡ ಈ ತರ ಸಂಪ್ರದಾಯ ಬಂದಿದೆ. ಸೊ ಇವಾಗ್ಲೂ ಅದೇನೆ ನಡ್ಕೊಂಡು ಹೋಗ್ತಾ ಇರೋದು. ನಾವ್ ಚಿಕ್ಕಂದಿರ್ಬೇಕಾದ್ರೆ ಈ ಹಬ್ಬ ಬರ್ತಿದೆ ಅಂದ್ರೇನೆ ತುಂಬಾ ಖುಷಿಯಿಂದ ಜಾತ್ರೆ ಬರ್ತಿದೆ, ಜಾತ್ರೆಗೆ ಹೋಗ್ಬಹುದು, ಏನಾದ್ರೂ ಆಟ ಸಾಮಾನೆಲ್ಲ ತಗ್ಸ್ಕೋಬಹುದು ಅಂತ ಅನ್ಬಿಟ್ಟು ಫುಲ್ ಖುಷಿ ಆಗ್ಬಿಡ್ತಿದ್ವಿ. ಮತ್ತೆ ಈ ಜಾತ್ರೆಗೆ ಅಂತಾನೆ ಬಟ್ಟೆ ತಗೊಡ್ತಾ ಇದ್ರು. ಹೊಸ ಬಟ್ಟೆ ಹಾಕೊಂಡು ಜಾತ್ರೆಲಿ ನಮ್ಗೆ ಏನ್ ಕೇಳಿದ್ರು ಕೊಡ್ಸ್ತಾರೆ ಅಂತ ಅನ್ಕೊಂಡು ರೆಡಿಯಾಗಿ ಹೋಗ್ತಿದ್ವಿ. ಯಾವ್ದೇ ರಿಲೇಷನ್ಸ್ಗೆಲ್ಲ ಹೇಳಿ ಈ ಹಬ್ಬನ ಜೋರಾಗಿ ಮಾಡ್ತೀವಿ. ರಿಲೇಷನ್ಸ್ ಎಲ್ಲ ಬಂದ್ರೆ ನಾವ್ ಚಿಕ್ಕವ್ರು ಇದ್ಬೇಕಾದ್ರೆ ದುಡ್ಡು ಎಲ್ಲ ಕೊಡ್ತಾ ಇದ್ರು, ಜಾತ್ರೆಲಿ ಏನಾದ್ರು ತಗೊಳ್ಳಿ ಅಂತ. ನಮ್ಗ ಅವಾಗ ಖುಷಿ ಫುಲ್ಲು. ಹಬ್ಬದಕ್ಕೆ ಎಲ್ಲರೂ ಬರ್ತಾರೆ, ಸೊ ದುಡ್ಡು ಕೊಡ್ತಾರೆ, ಆಟ ಸಾಮಾನೆಲ್ಲ ತಗೋಬಹುದು, ನಮ್ಗೆ ಬೇಕಾಗಿದ್ದ ತಿಂಡಿ ಎಲ್ಲ ತಿನ್ಬೋದು ಅಂತ ಫುಲ್ ಖುಷಿ ಆಗ್ತಾ ಇತ್ತು. ಸೊ ನಾವು ಚಿಕ್ಕಂದರ್ ಇರ್ಬೇಕಾದ್ರೆ ನಮ್ಗೆ ಬೇಕಾಗಿದ್ದ ಕೊಡ್ಸ್ತಾನೆ ಇರ್ಲಿಲ್ಲ. ನಾವು ಅಳ್ತ್ಕೊಂಡೆಲ್ಲ ನನ್ಗೆ ಆಟ ಸಾಮಾನ್ ಬೇಕು, ಈ ಆಟ ಸಾಮಾನ್ ಬೇಕು ಅಂತ ಅನ್ಬಿಟ್ಟೆಲ್ಲ ಕೊಡ್ಸ್ಕೊತಿದ್ವಿ. ಬಟ್ ಇವಾಗ ನಮ್ಮ ಹತ್ರನೇ ದುಡ್ಡಿದ್ರು ಕೂಡ ನಮ್ಗ ಆಪರ್ಚುನಿಟಿ ಇಲ್ಲ, ಆಪರ್ಚುನಿಟಿ ಆಟ ಆಡಕ್ ಆಗಲ್ಲ. ನಾವು ಆಟ ಸಾಮಾನ ತಗೊಬಂದ್ಬಿಟ್ಟು ನಮ್ಮ ಮಕ್ಳಿಗೆ ಆಟ ಆಡ್ಸ್ಬೇಕು. ನಮ್ಗೆ ಆಟ ಸಾಮಾನ್ ಅಂತಂದ್ರೆ ಫುಲ್ ಕ್ರೇಜ್ ಇರ್ತಾ ಇತ್ತು. ಬಟ್ ಇವಾಗಿನ ಮಕ್ಳುಗಳಿಗೆ ಆತರ ಕ್ರೇಜ್ ಅಂತೂ ಇಲ್ವೇ ಇಲ್ಲ. ಹೇಳ್ಬೇಕಂತಂದ್ರೆ ಎಲ್ಲ ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು ಎಲ್ಲ ಸ್ಮಾರ್ಟ್ ಫೋನ್ಸ್ ಅಲ್ಲೇ ನೋಡ್ಕೊಂಡು ಅದ್ರಲ್ಲೇ ಆಟ ಆಡ್ಕೊಂಡು ಅದ್ರಲ್ಲೇ ಗೇಮ್ಸ್ ಎಷ್ಟು ಬೇಕಿದೆ ಅಷ್ಟೆಲ್ಲ ಆಟ ಆಡ್ಕೋತಾರೆ. ಎಷ್ಟೊಂದ್ ಮಕ್ಳು ಆಟ ಸಾಮಾನ್ ಇಟ್ಕೊಂಡೆಲ್ಲ ಆಟ ಆಡೋದೇ ಇಲ್ಲ. ನಾವ್ ಅವಾಗ ಆಟ ಸಾಮಾನ್ ತಗೊಡ್ಬೇಕು, ತಗೊಡಿ ಅಂತ ಕೇಳ್ಕೊತಾ ಇದ್ವಿ. ಬಟ್ ತಗೊಡ್ತಾ ಇರ್ಲಿಲ್ಲ. ಇವಾಗ ನಾವೇ ನಮ್ಮ ಹತ್ರ ದುಡ್ಡಿದೆ ಆದ್ರೂನು ತಗೊಳಕ್ ಇಂಟ್ರೆಸ್ಟ್ ಇಲ್ಲ ಅಷ್ಟು. ಅವಾಗ ದುಡ್ಡು ಇರ್ತಿರ್ಲಿಲ್ಲ, ನಮಗ್ ಬೇಕು, ನಾವ್ ಆಟಾಡಕ್ಕೆ ಏನಾದ್ರು ತಗೊಡಿ ಅಂತ ಎಷ್ಟ್ ಸಲಿ ಕೇಳಿದ್ರು ಅವ್ರು ತಕೊಡ್ತಾ ಇರ್ಲಿಲ್ಲ. ಜಾಸ್ತಿ ಏನಾದ್ರು ಒಂದ್ ತಕೊಟ್ಬಿಟ್ಟು ಏನಾದ್ರು ಒಂದ್ ತಿನ್ನಕ್ ತಕೊಟ್ರೆ ಅಷ್ಟೇ ಸಾಕು, ಅಷ್ಟೇ ತಕೊಟ್ರಲ್ಲ ಅಂತ ಅದಕ್ಕೆ ಫುಲ್ ಖುಷಿ ಆಗ್ಬಿಡ್ತಿತ್ತು. ಬಟ್ ಇವಾಗ ಆ ಖುಷಿ ಸಿಗಲ್ಲ. ಅವಾಗ ಜಾತ್ರೆ ಬರ್ತಿದೆ ಅಂತಂದ್ರೆ ಎಲ್ಲಾ ಕಸಿನ್ಸ್ ಫ್ಯಾಮಿಲಿ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಆಟ ಆಡೋದಾಗಿರ್ಲಿ, ಮತ್ತೆ ಮಾತಾಡೋದು. ಜಾತ್ರೆಗೆ ಇಲ್ಲಿಂದನೇ ಎಲ್ಲರೂ ನಡ್ಕೊಂಡು ಹೋಗಿ ಅಲ್ಲಿ ಏನಾದ್ರು ತಿನ್ಕೊಂಡು ಆತರ ಎಲ್ಲ ಬರ್ತಿದ್ವಿ. ಬಟ್ ಇವಾಗ ಕಸಿನ್ಸ್ ಎಲ್ಲ ಸೇರದೆ ಅಪರೂಪ ಆಗ್ಬಿಟ್ಟಿದೆ. ಯಾವ್ದಾದ್ರು ಮದ್ವೆ ಅಂತ ಅಂದ್ರೂ ಎಷ್ಟೊಂದ್ ಕಸಿನ್ಸ್ ಎಲ್ಲ ಮಿಸ್ ಆಗ್ತಾ ಇರ್ತಾರೆ. ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಸ್ವಲ್ಪ ಜನಕ್ಕೆ ಮದ್ವೆ ಆಗಿದೆ. ಸೊ ಈ ಹಬ್ಬಗಳೆಲ್ಲ ಏನಂದ್ರೆ ಎಕ್ಸಾಮ್ ಟೈಮಲ್ಲೇ ಆಲ್ಮೋಸ್ಟ್ ಅಲ್ಲಿ ಬೀಳೋದು. ಸೊ ಎಲ್ಲರೂ ನಮ್ಮ ಮಕ್ಳಿಗೆ ಎಕ್ಸಾಮ್ ಅಂತ ಅನ್ಬಿಟ್ಟು ಎಷ್ಟೊಂದ್ ಜನ ಬರಲ್ಲ.
ಸೊ ಅದು ಚೈಲ್ಡ್ಹುಡ್ ಮೆಮೊರಿ ನೆನಪಾಗುತ್ತೆ. ಈ ಹಬ್ಬ ಬರ್ತಿದೆ ಅಂತ ಅಂದ್ರೇನೆ ಅದನ್ನ ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ಸೊ ವಿಡಿಯೋನ ಮಿಸ್ ಮಾಡ್ದೇನೆ ಕೊನೆವರ್ಗುನು ನೋಡಿ ಈ ಪರದೇಸಿ ಅನ್ನೋದು ಹೇಗಿದೆ, ಹೇಗ್ ಮಾಡ್ತಾರೆ, ಮತ್ತೆ ಜನಗಳೆಲ್ಲ ಹೇಗ್ ಹೋಗ್ತಾರೆ ಅನ್ನೋದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ. ಮತ್ತೆ ದೇವ್ರನ್ನು ಕೂಡ ತೋರಿಸ್ತೀನಿ. ನಾವು ಈ ಜಾತ್ರೆ ಹಬ್ಬ ಟೈಮಲ್ಲಿ ಈ ಥರ ದೇವ್ರನ್ನ ಕರೆಸ್ತೀವಿ. ಏನಪ್ಪ ಹೆಸರು ಅಂತ ಅಂದರೆ ದಾಸಯ್ಯ, ಜೋಗಯ್ಯ ಮತ್ತು ನೀಲ್ಗಾರ ಅಂತ ಹೆಸರು. ಸೊ ಇವ್ರನ್ನ ಕರೆಸ್ಬಿಟ್ಟು ಪೂಜೆ ಮಾಡ್ತೀವಿ. ವರ್ಷಕ್ಕೆ ಒಂದ್ಸಲಿ ಈ ಥರ ಪೂಜೆ ಮಾಡಿಸ್ತೀವಿ ಹಬ್ಬದ ಟೈಮಲ್ಲಿ. ಏನಕ್ಕಪ್ಪ ಈ ಥರ ಪರದೇಸಿ ವೇಷನ ಹಾಕೊಂಡು ಹೋಗ್ತಾರೆ ಅಂತ ಇದರಿಂದ ಒಂದು ಸ್ಟೋರಿ ಕೂಡ ಇದೆ. ಅದೇನಪ್ಪ ಅಂತ ಅಂದರೆ, ಫಸ್ಟ್ ಜನಗಳೆಲ್ಲ ಈ ಥರ ಬಟ್ಟೆ ಎಲ್ಲ ಹಾಕೊಂಡು ಬಣ್ಣ ಎಲ್ಲ ಹಾಕೊಂಡು ನಮ್ಮೂರಲ್ಲಿ ಒಂದು ಕೆರೆ ಇದೆ, ಸೊ ಅಲ್ಲಿವರೆಗೂ ಹೋಗ್ತಾರೆ ಫಸ್ಟು. ಅಲ್ಲಿಂದ ಮತ್ತೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಊರೊಳಗಡೆ ಬರ್ತಾರೆ. ಊರೊಳಗಡೆನೂ ಕೂಡ ಒಂದು ದೇವಸ್ಥಾನ ಇದೆ, ಸೊ ಅಲ್ಲಿಗೆ ಬಂದು ಅಲ್ಲಿ ಒಂದು ಕಡೆ ಎಲ್ಲ ಸೇರಿಕೊಂಡು ಅದಾದಮೇಲೆ ಪಕ್ಕದೂರಿವರೆಗೂ ನಡ್ಕೊಂಡು ಹೋಗ್ತಾರೆ. ಇದರಿಂದ ಏನಪ್ಪ ಸ್ಟೋರಿ ಇದೆ ಅಂತ ಅಂದರೆ, ಈ ಥರ ವೇಷ ಹಾಕೋ ಬರೋರೆಲ್ಲ ನಮ್ಮ ಮಕ್ಕಳು ಅಂತ ದೇವರು ಹೇಳಿತ್ತಂತೆ. ಸೊ ಅದಕ್ಕೆ ಈ ಥರ ಹಾಕ್ಕೊಂಡು ಹೋಗೋದು ಎಲ್ಲರೂ. ಕೆಲವೊಂದು ವರ್ಷಗಳ ಹಿಂದೆ ಜನಗಳೆಲ್ಲ ಕೆರೆವರೆಗೂ ಮಾತ್ರ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ವಾಪಸ್ ಬಂದ್ಬಿಟ್ಟಿದ್ರಂತೆ. ಗುಂಡಾಪುರ ಊರಿಗೆ ಹೋಗಿರ್ಲಿಲ್ವಂತೆ. ಸೊ ಅಲ್ಲಿಗೆ ಹೋಗಿಲ್ಲ ಅಂತ ಅಂದಾಗ ದೇವರು ಆಚೆನೆ ಬಂದಿಲ್ವಂತೆ. ಎಷ್ಟೇ ಪೂಜೆ ಮಾಡಿದ್ರು ಕೂಡ ದೇವರು ಆಚೆನೆ ಬರ್ತಿರ್ಲಿಲ್ವಂತೆ. ಸೊ ಏನಕ್ಕೆ ಬರ್ತಿಲ್ಲ ಅಂತ ಕೇಳಿದಾಗ ಈ ಊರಿನ ಜನಗಳು ಪರದೇಸಿ ವೇಷನ ಹಾಕೊಂಡು ಬಂದಿಲ್ಲ, ಇವರೆಲ್ಲ ಈ ಥರ ನನ್ನ ಮಕ್ಕಳು ಬಂದ್ರೇ ನಾನು ಬರೋದು ಅಂತ ದೇವರು ಹೇಳ್ತಂತೆ. ಈ ಥರ ನನ್ನ ಮಕ್ಕಳು ಬಂದಿಲ್ಲ ಅಂತ ಅಂದ್ಬಿಟ್ಟು ದೇವರಿಗೆ ಈ ಥರ ಹೋದ್ರೇನೆ ಅಂತ ಇಷ್ಟ ಆಗೋದು. ಸೊ ಈ ಥರ ಹೋಗಿ ಅಲ್ಲಿ ದೇವ್ರ ಮುಂದೆ ಕುಣಿದ್ರೇನೆ ದೇವ್ರಿಗೆ ತುಂಬ ಖುಷಿಯಾಗಿ ಆಚೆ ಬರೋದಂತೆ. ಸೊ ದೇವರು ಊರೊಳಗಡೆ ಇದೆ, ಸೊ ಊರಿಂದ ಆಚೆ ಬೆಟ್ಟ ಇರೋದು. ಆ ಬೆಟ್ಟದವರೆಗೂ ಇದೇ ಥರ ಡ್ಯಾನ್ಸ್ ಎಲ್ಲ ಮಾಡಿಕೊಂಡೇ ಹೋಗೋದು. ಸೊ ಡ್ಯಾನ್ಸ್ ಮಾಡಿ ಸುಸ್ತಾಗೋರಿಗೆಲ್ಲ ಅಲ್ಲೇ ಮಜ್ಜಿಗೆ, ಪಾನಕ, ಕೋಸಂಬರಿ ಮತ್ತು ಊಟದ ವ್ಯವಸ್ಥೆ ಎಲ್ಲ ಕೂಡ ಮಾಡಿರ್ತಾರೆ. ಸೊ ಈ ಒಂದು ಹಬ್ಬ ಒಂದು ವಾರಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗುತ್ತೆ. ಒಂದಿನ ಮೊದಲನೇ ಪೂಜೆ ಅಂತ ಮಾಡ್ತಾರೆ. ಈ ವಿಡಿಯೋ ಮೊದಲನೇ ಪೂಜೆದು. ಹಾಗೆ ನೆಕ್ಸ್ಟ್ ಡೇ ಉರ್ಜಿ ಅಂತ ಆಡಿಸ್ತಾರೆ. ಪ್ರತಿಯೊಂದು ಊರಿಂದನೂ ಕೂಡ ಒಂದು ಹಸುನ ಕರ್ಕೊಬಂದ್ಬಿಟ್ಟು ಈ ಥರ ಉರ್ಜಿನ ಆಡಿಸ್ತಾರೆ. ಸೊ ಅದ್ರ ನೆಕ್ಸ್ಟ್ ಡೇ ತಟ್ಟೆ ಪೂಜೆ ಅಂತ ಮಾಡ್ತಾರೆ. ತಟ್ಟೆ ಅಂತ ಅಂದರೆ ಏನಪ್ಪ ಅಂದರೆ ಬಿದ್ರುಗಳನ್ನ ತಟ್ಟೆ ಅಂತ ಕರೀತಾರೆ. ಸೊ ಈ ಬಿದ್ರುಗಳನ್ನೆಲ್ಲ ಪಕ್ಕದಲ್ಲೇ ಬಸವನ ಬೆಟ್ಟ ಅಂತ ಇದೆ, ಸೊ ಅಲ್ಲಿ ಹೋಗಿ ತಗೊಬರ್ತಾರೆ. ಈ ವರ್ಷ ಹೋಗಿ ಅಲ್ಲಿ ಕಾಸನ್ನ ಕಟ್ಬಿಟ್ಟು ಯಾವ ಊರಿನ ಬಿದ್ರು ಯಾರಿಗೆ ಅಂತ ಅಂದ್ಬಿಟ್ಟು ಹೋಗಿ ಕಾಸನ್ನ ಕಟ್ಬಿಟ್ಟು ಬರ್ತಾರೆ. ಸೊ ನೆಕ್ಸ್ಟ್ ವರ್ಷದವರೆಗೂ ಅದು ಹಾಗೆ ಬೆಳೀತಾ ಇರುತ್ತೆ. ಹಬ್ಬ ಇನ್ನೇನೋ ಹತ್ರ ಬರ್ತಿದೆ ಅಂತ ಅನ್ಬೇಕಾದ್ರೆ ಅದನ್ನ ಹೋಗಿ ಕಡ್ಕೊಂಡು ಬರ್ತಾರೆ. ಸೊ ಇದನ್ನೆಲ್ಲ ಒಂದು ಕಡೆ ಇಟ್ಟಿರ್ತಾರೆ. ಸೊ ಜನಗಳೆಲ್ಲ ತಗೊಬಂದು ಆ ತಟ್ಟೆನ ನೆಡ್ತಾರೆ. ಯಾವ ಊರಿನ ಜನಗಳು ನೆಡ್ತಾರೆ ಅಂತ ಗೊತ್ತಾಗುತ್ತೆ ಅದರಲ್ಲಿ. ಸೊ ಇದಿಷ್ಟು ಕೂಡ ತಟ್ಟೆ ಪೂಜೆ ವಿಡಿಯೋ. ಬೆಟ್ಟದರ್ಸಮ್ಮ ದೇವರು, ಇದೇನೇ ಆ ದೇವರು. ಸೊ ನೋಡಿ, ಎಲ್ಲರೂ ಹೋಗಾದ್ಮೇಲೆ ದೇವಸ್ಥಾನದಿಂದ ದೇವರು ಆಚೆ ಬಂದಿದೆ. ಸೊ ಇಲ್ಲಿಂದ ಬೆಟ್ಟದವರೆಗೂ ಕೂಡ ದೇವರು ಈ ಥರನೇ ಮುಂದೆಗಡೆ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾರೆ. ನೋಡಿ, 7 ಊರಿನ ಜನ ಒಂದೇ ಕಡೆ ಇದ್ದಾರೆ ಅಂದರೆ ಎಷ್ಟು ಜನ ಇರ್ತಾರೆ ಅಂದರೆ ಹೇಳೋಕ್ಕೆ ಆಗಲ್ಲ, ಕೌಂಟ್ ಮಾಡೋಕ್ಕೆ ಅಷ್ಟು ಜನ ಇರ್ತಾರೆ. ಸೊ ದೇವ್ರನ್ನ ಊರು ಒಳಗಡೆಯಿಂದ ಬೆಟ್ಟದವರೆಗೂ ತೊಗೊಂಡೋಗಿ ಬೆಟ್ಟದಲ್ಲಿರೋ ದೇವಸ್ಥಾನದ ಹತ್ರ ಇಟ್ಟಿರ್ತಾರೆ. ಸೊ ಮಧ್ಯರಾತ್ರಿ 1 ಗಂಟೆ ಅಥವಾ 2 ಗಂಟೆ ಹಂಗೆ ಬೆಟ್ಟದಿಂದ ಮತ್ತೆ ಕರ್ಕೊಂಡು ಬರ್ತಾರೆ ಊರೊಳಗಡೆಗೆ. ಕೊಂಡಾದ್ಮೇಲೆ ಒಳಗಡೆ ದೇವಸ್ಥಾನದ ಒಳಗಡೆ ಇಟ್ಬಿಡ್ತಾರೆ ದೇವ್ರನ್ನ. ಸೊ ನಾವು ಮಧ್ಯಾಹ್ನ ಎಲ್ಲ ಹೋಗಿರಲಿಲ್ಲ, ತುಂಬ ಬಿಸಿಲಿರುತ್ತೆ ಮತ್ತು ರಶ್ ಕೂಡ ಇರುತ್ತೆ ಅಂತ ಅಂದ್ಬಿಟ್ಟು ನೈಟ್ ಹೋಗೋಣ ಅಂದ್ಕೊಂಡು ನೈಟ್ ಹೋಗಿದ್ದು. ನಾವು ಹೋಗಿದಾಗಲೂ ಕೂಡ ತುಂಬ ರಶ್ ಇದ್ದರು. ಹಾಗೆ ಜಾತ್ರೆಯಲ್ಲಿ ಹೋದಾಗೆಲ್ಲ ಯಾವುದೇ ಆಟ ಆಡ್ತಾ ಇರಲಿಲ್ಲ. ಸೊ ಇವಾಗ ಅಟ್ಲೀಸ್ಟ್ ಆಟ ಆಡೋಣ, ಒಂದು ಆಟನ ಅಂತ ಅಂದ್ಬಿಟ್ಟು ಈ ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು ಹೋದೆ. ಆಟ ಆಡೋವಾಗ ಏನು ಅನಿಸ್ಲಿಲ್ಲ, ಬಟ್ ಅದು ಸುತ್ತಾ ಇರಬೇಕಾದ್ರೆ ತಲೆಯೆಲ್ಲ ಸುತ್ತಾ ಇತ್ತು, ಯಾಕಾದರೂ ಹೋದ್ನೋ ಅಂತ ಅನಿಸ್ಬಿಡ್ತು.
ಹಾಗೆ ಜಾತ್ರೆ ಎಲ್ಲ ನೋಡಿಕೊಂಡು ಮನೆಗೆ ಬಂದ್ಬಿಟ್ವಿ. ಇದಿಷ್ಟು ಕೂಡ ಹಬ್ಬದ ವ್ಲಾಗ್ ಆಗಿರುತ್ತೆ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ತುಂಬಾ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.